28 ವರ್ಷದಿಂದ ಒಂದೇ ಹಾಸಿಗೆ ಒಂದೇ ಅದೇ ದಿಮ್ಮನ್ನು ಯೂಸ್ ಮಾಡ್ತಾವ್ರೆ ಅಂದರೆ ಅವ್ರ ಮೈಂಡ್ ಸೆಟ್ ಹೆಂಗಿರ್ಬೇಕು. ಅವ್ರು ಕೇವಲ ಮನೆಯನ್ನ ಬದುಕೋದಕ್ಕೆ ಮಾತ್ರ ಯೂಸ್ ಮಾಡ್ತಾವ್ರೆ. ಮನೆಗಳನ್ನಾಗ್ಲಿ, ಮನೇಲಿರೋ ವ್ಯಕ್ತಿಗಳನ್ನಾಗ್ಲಿ, ಮನೇಲಿರೋ ವಸ್ತುಗಳನ್ನಾಗ್ಲಿ ಯಾವುದೇ ರೀತಿ ಬಾಂಡಿಂಗ್ ಇಲ್ಲ. ಅವರು ಕೇವಲ ಜವಾಬ್ದಾರಿಗಳು, ಕರ್ತವ್ಯಗಳನ್ನು ಅತ್ಯದ್ಭುತವಾಗಿ ನಿಭಾಯಿಸ್ತಾವ್ರೆ. ಏನೋ ಮಗಳಿಗೆ ವಯಸ್ಸಾಯ್ತು, ಮದುವೆ ಮಾಡಬೇಕು, ಮದುವೆ ಮಾಡಿದ್ರು. ಯಾರನ್ನ ನೋಡಿ ಮದುವೆ ಮಾಡಬೇಕು, ಅವ್ರ ಮುಂದೆ ಭವಿಷ್ಯದಲ್ಲಿ ಚೆನ್ನಾಗಿರ್ತಾರ ಇಲ್ಲ, ಅವೆಲ್ಲ ಇಲ್ಲ. ಮಗಳಿಗೆ ವಯಸ್ಸಾಯ್ತು, ಮದುವೆ ಮಾಡಿದ್ರು, ಕಳಿಸಿದ್ರು. ಅವನು ಹೊಡಿತಾನೆ, ಬಡಿತಾನೆ, ಏನೋ ಮಾಡ್ತಾನೆ. ಮಗುನೂ ಆಯ್ತು. ಮಗು ಎಷ್ಟು ತಿಂಗಳಮ್ಮ, ಈಗ ಪ್ರೆಗ್ನೆಂಟ್ ಆಗಿತ್ತು, ಮನೆಗೆ ಕರ್ಕೊಂಬಂದ್ರು. ಡೆಲಿವರಿ ಆದ್ಮೇಲೆ ಮತ್ತೆ ಕಳಿಸಿದ್ರು. ಅದೇನೋ ಸೀಮಂತ ಮಾಡ್ಬೇಕಾಯ್ತು, ಎಲ್ಲ ಮಾಡಿದ್ರು. ಯಾವುದು ಪ್ರೀತಿ ಇಲ್ಲ, ಸ್ವತಂತ್ರ ಇಲ್ಲ, ಕಾಳಜಿ ಇಲ್ಲ, ಆರೈಕೆ ಇಲ್ಲ. ಜವಾಬ್ದಾರಿಗಳು, ಕರ್ತವ್ಯಗಳನ್ನು ಅತ್ಯದ್ಭುತವಾಗಿ ನಿಭಾಯಿಸ್ತಾವ್ರೆ. ತಿಂಗಳಾದ್ರೆ ಮನೆ ಬಾಡಿಗೆ ಕಟ್ತಾರೆ, ಅತ್ಯದ್ಭುತವಾಗಿ ಎಲ್ಲ ಹೋಗ್ತಾರೆ, ಏನೇನು ಮಾಡಬೇಕು, ಯಾವ್ಯಾವ ಸಮಯಕ್ಕೆ ಇದನ್ನೆಲ್ಲ ಮಾಡ್ತಾವ್ರೆ. ಬಟ್ ಅದ್ರ ಮಾಡೋದ್ರಲ್ಲಿ ಯಾವುದೇ ರೀತಿ ಸತ್ವ ಇಲ್ಲ, ಯಾವುದೇ ಮಹತ್ವಗಳಿಲ್ಲ. ಸೊ ಈ ರೀತಿ ಬದುಕು ಯಾಕೆ ಬೇಕು? ಇವರು ಮುಂದೆ ಏನಾದರೂ ಭವಿಷ್ಯದಲ್ಲಿ ಬೆಳೀತಾರ? ಏನಾದರೂ ಭವಿಷ್ಯ ಇದೆಯಾ ಇವ್ರಿಗೆ? ಒಂದು ಅತ್ಯದ್ಭುತವಾದ ಆಲೋಚನೆ ಏನಾದರೂ ಮಾಡ್ತಾವ್ರ? ಇವ್ರ ಅಭಿವೃದ್ಧಿ ಹೊಂದುತ್ತಾರ, ಸಮೃದ್ಧಿ ಆಗ್ತಾರ? ಖಂಡಿತವಾಗ್ಲೂ ಆಗೋದಿಲ್ಲ. ಅವ್ರಿಗೆ ಬೇಕಾಗೂ ಇಲ್ಲ. ಸಾಯೋವರೆಗೂ ಅದೇ ಮನೇಲಿ ಬೇಕಾದ್ರೆ ಅವನೇನಾದರೂ ಓನರ್ ಏನು ಕಿರಿಕಿರಿ ಮಾಡಲಿಲ್ಲ, ಕೊಟ್ಟ ಅಂತಂದ್ರೆ ಅದೇ ಮನೇಲೇ ಇದ್ಬಿಟ್ಟು ಅಲ್ಲೇ ಜೀವ ಕಳೆದು ಬಿಡ್ತಾರೆ. ಬಟ್ ಏನೂ ಇಲ್ಲ. ಈಗ ಆ ಮಗಳ ಸಮಸ್ಯೆಗೆ ಮಗಳಿಗೆ ಬುದ್ಧಿ ಹೇಳಿ ಕಳಿಸ್ತಾವ್ರೆ ಹೊರತು ಅಳಿನಿಗೆ ಕರೆದ್ಬಿಟ್ಟು ಬುದ್ಧಿ ಹೇಳನ್ನ, ಮನೆಗೆ ಹೋಗ್ಬಿಟ್ಟು ನೋಡೋಣ, ಇಲ್ಲ, ಏನೂ ಇಲ್ಲ. 108 ಸಮಸ್ಯೆಗಳು. ಪಾಪ ಅವಳು ಇವಾಗ ಒಂದೇ ಒಂದು ಅವಳ ಗತಿ ನೇಣ ಹಾಕೊಂಡು ಸಾಯ್ಬೇಕಷ್ಟೇ, ಅಷ್ಟು ಬಿಟ್ಟು ಬೇರೆ ಏನು ಮಾಡ್ತಾ ಇಲ್ಲ ಇವರು. ಸೊ ಇವ್ರಿಗೆಲ್ಲ ಯಾಕೆ ಹಿಂಗಾಗುತ್ತೆ ಅಂದರೆ, ಆ ಹಳೆ ವಸ್ತುಗಳನ್ನು ಉಪಯೋಗಿಸ್ತಾ ಏನಾಗುತ್ತೆ, ನಿಮ್ಮ ಮನಸ್ಸು ಕೂಡ ಹಳೇದಾಗ್ಬಿಡ್ತದೆ. ಅದರಲ್ಲಿ ಹೊಸತನ ಅನ್ನೋದು ಸತ್ತೋಗ್ಬಿಡ್ತದೆ. ಆ ಸತ್ತೋಗಿರೋದ್ರಿಂದ ಏನಾಗುತ್ತೆ, ಸುಮ್ಮನೆ ಅಳೋದು ಇಲ್ಲ ಪಾಪ ಮುಂಡೆವು. ಸೊ ಏನೋ ಮಗಳು ಬಂದ್ಬಿಟ್ಟವಳೆ, ಹಿಂಗೆ ಗುಳ ಅಂತ ಅಳ್ತಾವಳೆ. ಸುಮ್ಮನೆ ಒಂದು ಮುಖ ತಿರುಗಿಸ್ಕೊಂಡು ಅಮ್ಮ ಒಂದ್ ಕಡೆ ಕುಂತಿರ್ತಾಳೆ, ಇವನೊಂದ್ ಕಡೆ ಮುಖ ತಿರುಗಿಸ್ಕೊಂಡು ಪೇಪರ್ ಓದ್ತಾ ಇರ್ತಾನೆ. ನ್ಯೂಸ್ ಪೇಪರ್ ಓದೋ ಹುಚ್ಚು ಅವನಿಗೆ. ಕನ್ನಡಕ್ಕೆ ಹಾಕೋ ನ್ಯೂಸ್ ಪೇಪರು, ನ್ಯೂಸು, ಟಿ ವಿಲಿ ನ್ಯೂಸ್ ಕೇಳೋ ಅಷ್ಟೆ. ಸೀರಿಯಲ್ಲು, ಬೇರೆ ಪ್ರೋಗ್ರಾಮ್ಗಳವೆಲ್ಲ ನ್ಯೂಸ್ ಕೇಳೋದಷ್ಟೆ. ಸೊ ದಿನನಿತ್ಯ ಹಿಂಗೆ ಮಾಡಿ 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 ಜೀವನನ ಹಾಳು ಮಾಡ್ಕೊಳ್ತೀರ. ಖಂಡಿತವಾಗ್ಲೂ ನೀವು ನಾನು ಏನೇನು ಹೇಳ್ತಾ ಇದ್ದೀರಾ ನಿಮಗಾದರೂ ಅನ್ವಯಿಸುತ್ತೆ, ಅಥವಾ ನಿಮ್ಮ ಮನೇಲಿ ಯಾರೋ ಒಬ್ರು ಈ ಥರದವ್ರು ಇರ್ತಾರೆ, ನಿಮ್ಮ ರಿಲೇಷನಲ್ಲೋ ಫ್ರೆಂಡ್ ಸರ್ಕಲಲ್ಲೋ. ನಾನು ಹೇಳೋದೆಲ್ಲ ನಿಮಗೆ ತಲೆಗೆ ಓಡ್ತಾ ಇರ್ತದೆ, ಓಕೆ ಇವನು ಹಿಂಗವನೇ ಅಂತ. ಇಂಥವ್ರು ಯಾರೂ ಬೆಳೆಯೋದಿಲ್ಲ, ಸಾಧ್ಯವಿಲ್ಲ. ಬೆಳಿಬೇಕು, ಪ್ರತಿಯೊಬ್ಬರು ಬೆಳಿಲೇಬೇಕು, ಬೇರೆ ದಾರಿ ಇಲ್ಲ. ಯಾಕೆಂದರೆ ಇಡೀ ಬ್ರಹ್ಮಾಂಡ, ಸೌರಮಂಡಲ, ಭೂಮಂಡಲ, ಎಲ್ಲ ಗ್ರಹಗಳು, ಭೂಮಂಡಲ ಇರೋ ಎಲ್ಲ ಜೀವಿಗಳು ಬೆಳೀತಾವೆ. ಎಲ್ಲವೂ ಕೂಡ ಬದಲಾವಣೆ, ಜಗದ ನಿಯಮ ಬದಲಾಗ್ತಾನೇ ಇದೆ. ಎಲ್ಲವೂ ಬದಲಾಗ್ತಾ ಇದೆ, ಎಲ್ಲರೂ ಬದಲಾಗ್ತಾ ಇದೆ. ನೀನು ಮಾತ್ರ ಬದಲಾಗ್ತಾ ಇಲ್ಲ. ಯಾವಾಗ ಬದಲಾಗ್ತೀಯಾ? ಯಾವಾಗ ನಿನ್ನ ಆಲೋಚನೆಗಳನ್ನು ಬದಲಾಯಿಸ್ತೀಯಾ? ಸಕಾರಾತ್ಮಕವಾಗಿ, ಕ್ರಿಯಾತ್ಮಕವಾಗಿ, ಸೃಜನಾತ್ಮಕವಾಗಿ ಬದಲಾಯಿಸೋದಿಲ್ಲ. ಯಾಕೆಂದರೆ ನಿಮ್ಮ ಅಪ್ಪ ಅಮ್ಮನಿಗೂ ಅದು ಬದಲಾಗಬೇಕು ಅಂತ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ. ಸೊ ನಿನ್ನ ಹೆಂಡತಿ ಮಕ್ಕಳಿಗೂ ಗೊತ್ತಿಲ್ಲ, ಹೊರಗಡೆ ಇರೋ ಸ್ನೇಹಿತರಿಗೂ ಗೊತ್ತಿಲ್ಲ. ಗೊತ್ತಿರ್ತದೆ, ನೀವು ಅಂಥವ್ರನ್ನ ಭೇಟಿ ಮಾಡಲ್ಲ, ನೀವು ಅಂಥವ್ರ ಹತ್ರ ಮಾರ್ಗದರ್ಶನ ತಗೊಳ್ಳೋದಿಲ್ಲ, ನೀವು ಅಂಥವ್ರ ಸಹವಾಸವನ್ನು ಮಾಡೋದಿಲ್ಲ. ಆದ್ದರಿಂದ ನಿಮ್ಗೆ ಯಾವುದು ಗೊತ್ತಾಗೋದಿಲ್ಲ. ಇದು ಯಾಂತ್ರಿಕ ಬದುಕು. ಹೊಸತನ, ಖಂಡಿತವಾಗಲೂ ಹೊಸತನದಲ್ಲಿ ಒಂದು ಹೊಳಪಿದೆ. ನವಚೈತನ್ಯ ಅಂತ ಕರೀತಾರೆ. ಏನು ನವಚೈತನ್ಯ ಅಂತಂದರೆ, ಒಬ್ಬ ರಾಜ, ಅವನು ಯುವರಾಜ ಅಂದರೆ ಒಂದು 20-21 ವರ್ಷ ಇರೋನಿಗೆ ಯುವರಾಜ ಅಂತಾರೆ. ಅವನಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಉದಾಹರಣೆ ದಶರಥ, ರಾಮ ಅಂತ ತಿಳ್ಕೊಳ್ಳಿ. ರಾಮನಿಗೆ ಇವಾಗ ಅವ್ರ ತಂದೆ ಕಿರೀಟನ ಕೊಟ್ಬಿಟ್ಟು ಮಗನಿಗೆ ಹಾಕ್ತಾನೆ, ಈಗ ಹಾಕಳಪ್ಪ ಅಂತ. ಈಗ ಆ ರಾಜ ಮೊದಲು ಎಲ್ಲ ಕಲ್ತಿರ್ತಾನೆ, ಬಟ್ ಸ್ಪೆಷಲೈಸ್ ಮಾಡ್ತಾನೆ. ಅವನು ರಾಜ ಆದ ನಂತರ ಯುವರಾಜದಲ್ಲೇ ಹುಡುಗಾಟ. ಈಗ ರಾಜ, ಮಹಾರಾಜ ಅವನು. ಈಗ ಅವನು ಕುದುರೆ, ಹಾರ್ಸ್ ರೈಡಿಂಗ್ ಕಲಿತಾನೆ. 1 ವರ್ಷ ಅತ್ಯದ್ಭುತವಾಗಿ ಹಾರ್ಸ್ ರೈಡಿಂಗ್ ಚೆನ್ನಾಗಿ ಅರ್ದು ಕುಡಿದು ಬಿಡ್ತಾನೆ, ಸ್ಪೆಷಲಿಸ್ಟ್ ಆಗ್ಬಿಡ್ತಾನೆ. ನೆಕ್ಸ್ಟ್ ವರ್ಷ ಕತ್ತಿಲಿ ಸ್ಪೆಷಲೈಸೇಷನ್ ಮಾಡ್ತಾನೆ. 1 ವರ್ಷ ಕತ್ತಿ ಯುದ್ಧ, ಯಾರ್ಯಾರು ಕತ್ತಿ ಯುದ್ಧದಲ್ಲಿ ಏನೇನು ವೆರೈಟಿಗಳಿದೆ ಎಲ್ಲ ಕಲಿತಾನೆ. ಅದಾದ್ಮೇಲೆ ಕೂತ್ಕೊಂಡು ಮಂತ್ರಿ ಹತ್ರ ಥಿಂಕ್ ಮಾಡೋದು ಕಲಿತಾನೆ. ಅಂದ್ರೆ ಈ ರಾಜ್ಯಭಾರ ಹೇಗೆ ಮಾಡೋದು, ಕಡಿಮೆ ಇದೆ, ಇದನ್ನ ಹೆಚ್ಚು ಮಾಡೋದು ಹೇಗೆ. ಸೊ ನಮ್ಮ ರಾಜ್ಯದಲ್ಲಿ ಏನೇನು ಕುಂದುಕೊರತೆಗಳಿದೆ ಅದನ್ನೆಲ್ಲ ನೀನು ಹೇಗೆ ಬಗೆಹರಿಸ್ತೀಯ, ಅವನ ಹತ್ರ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾನೆ. ಅಂದ್ರೆ ಜ್ಞಾನವನ್ನ ಅಭಿವೃದ್ಧಿಗೊಳಿಸ್ತಾ ಇದ್ದಾನೆ 1 ವರ್ಷ. ಈ ರೀತಿ ಅವನು ಇಡೀ ಜೀವನದಲ್ಲಿ ಎಷ್ಟು ವರ್ಷ ರಾಜ್ಯಭಾರ ಮಾಡ್ದ? 10 ವರ್ಷನ, 20 ವರ್ಷನ, 30 ವರ್ಷನ? ಅಷ್ಟು ವರ್ಷಗಳು ಅವನು ವರ್ಷಕ್ಕೊಂದು ಏನಾದರೂ ಒಂದೊಂದು ಹೊಸದನ್ನು ಮಾಡ್ತಾ ಇರ್ತಾನೆ.
ಸೊ ಈಗೇನಾಗುತ್ತೆ, ನವಚೈತನ್ಯ ಆ ರಾಜನಲ್ಲಿ ಮೂಡ್ತದೆ. ಹಂಗೆ ನೀನೇನ್ ಮಾಡ್ತಾ ಇದೀಯ? ಯಾರ್ಯಾರು ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ನೀನೇನ್ ಮಾಡ್ತಾ ಇದೀಯ? ಏನ್ ಮಾಡಿದೆ? ಹೋದ ವರ್ಷ ಏನ್ ಮಾಡಿದೆ? ಹೋದ ವರ್ಷ ಏನ್ ಕಲ್ತೆ? ಈ ವರ್ಷ ಏನ್ ಕಲ್ತಿದ್ಯಾ? ಮುಂದಿನ ವರ್ಷ ಏನ್ ಕಲಿತೀಯ? ಅಥವಾ ಏನ್ ಮಾಡಿದೆ? ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಅನ್ಕೊಳ್ಳೋದಕ್ಕೆ ಏನ್ ಕೊರತೆ ಇಲ್ಲ. ಭಾರತದಲ್ಲಿ ಅದ್ಭುತವಾಗಿ ಅನ್ಕೋತಾರೆ, ಏನೇನೋ ಅನ್ಕೋತಾರೆ, ಚಿತ್ರ ವಿಚಿತ್ರವಾಗಿರೋದೆಲ್ಲ ಅನ್ಕೋತಾರೆ. ಬಟ್ ಅನ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಮಾಡಬೇಕು, ಕ್ರಿಯಾರೂಪಕ್ಕೆ ತಗೊಂಡ್ಬರ್ಬೇಕು. ವಿತ್ ಆಕ್ಷನ್ ಅತ್ಯದ್ಭುತವಾಗಿ ಫಲಿತಾಂಶ ಕೊಡ್ತದೆ. ಬಟ್ ಕೆಲವರೆಲ್ಲ ಏನ್ ಮಾಡ್ತಾರೆ, ವಿತ್ ಆಕ್ಷನ್ ಮಾಡೋದಿಲ್ಲ. ಅವ್ರು ಯಾವುದೇ ಕಾರಣಕ್ಕೂ ವಿತ್ ಆಕ್ಷನ್ ಇರೋದಿಲ್ಲ, ಆದ್ರಿಂದ ಎಲ್ಲ ಸುಮ್ಮನೆ ಕೂತ್ಕೊಳ್ತಾರೆ. ಸೊ ದಯವಿಟ್ಟು ಹೊಸತನವನ್ನ ಕ್ರಿಯಾತ್ಮಕವಾಗಿ ಆಲೋಚನೆ ಮಾಡೋದ್ರಲ್ಲಿ ಕಲ್ತ್ಕೊಳ್ಳಿ. ಏನೇನು ಸಾಧ್ಯವಾಗುತ್ತೋ ಅದೆಲ್ಲವನ್ನ ಬದಲಾಯಿಸಿ. ಒಂದು ಸಣ್ಣ ಬದಲಾವಣೆ ಎಂತ ಅದ್ಭುತವಾದ ಫಲಿತಾಂಶ ಕೊಡ್ತದೆ. ಯಾರಿಗೊಬ್ಬ ಈ ಸೇಟುಗಳು ನಮ್ಮ ಹತ್ರ ಬರಲ್ಲ, ಆದರೆ ಅವ್ರದ್ದು ಬೇರೆ ಈ ಯಾರೋ ಜೈನರು ಅವರು ಇವರು ಇರ್ತಾರೆ, ಮುನಿಗಳು, ಅಂಥವ್ರ ಹತ್ರ ಹೋಗ್ತಾರೆ. ಬಟ್ ನನಗೊಂದಷ್ಟು ಜನ ಕ್ಲೈಂಟ್ಸ್ ಇದ್ದಾರೆ. ನಡೀತಾ ಇಲ್ಲ ಗುರುಜಿ, ಗಿಫ್ಟ್ ಸೆಂಟ್ರು ಇದು ಬಂದವರೆಲ್ಲ ಕೇಳ್ತಾರೆ, ಮುಂದ್ಗಡೆ ಇಟ್ಕೊಂಡಿರ್ತೀನಿ ಪೇಪರ್ ವೈಟ್, ಇದು 1 kg ಚಿನ್ನ ಅಲ್ಲ, ಇದು ಸುಮ್ಮನೆ ಪ್ಲಾಸ್ಟಿಕ್, ತೂಕ ಇಲ್ಲ, ಬಟ್ ನೋಡಕ್ ಪಕ್ಕ ಚಿನ್ನ ತರ ಕಾಣಿಸ್ತದೆ. ನಾನು ಮೌಸ್ ಇಟ್ಕೊಳ್ತಾ ಇದ್ದೆ ಪೇಪರ್ ಬುಕ್ ಮೇಲೆ, ಚೆನ್ನಾಗಿಲ್ಲ ತಗೊಳ್ಳಿ ಗುರುಜಿ ಅಂತ ಗಿಫ್ಟ್ ಸೆಂಟರ್ ಒಂದು ಗಿಫ್ಟ್ ಕೊಟ್ಟ. ಒಂದು ದಿನಕ್ಕೆ ಒಂದು 3,000 4,000 ನಡೀತಾ ಇತ್ತು. ಅದು ಹೇಗಿದೆ ಅಂದ್ರೆ, ಅಂಗಡಿ ಮುಂದ್ಗಡೆ ಒಂದು ಫೆನ್ಸಿಂಗ್ ಹಾಕ್ಸ್ಕೊಂಡವನೆ, ಮೆಟಲ್ದು ಸ್ಟ್ರಕ್ಚರು, ಅಲ್ಲೂ ಎಲ್ಲ ಐಟಮ್ಗಳು ಇಟ್ಬಿಟ್ಟು ಮನೆ ಮುಂದೆ ಸಖತ್ತಾಗಿ ಜಾಗ ಇದೆ ಪಾರ್ಕಿಂಗ್ ಬೇಡ ನನಗೆ, ಫಿಲ್ ಮಾಡ್ಬಿಡ್ತೀನಿ. ಅದು ಸೆಂಟ್ರಿಗೆ ಆ ಕಡೆ ಈ ಕಡೆ ಐಟಮ್ ಇಟ್ಬಿಟ್ಟು ಸೆಂಟ್ರಲ್ಲಿ ಹಿಂಗೆ ಹೋಗ್ಬೇಕು. ಒಬ್ಬ ನನ್ನ ಮಗ ಅಂಗಡಿಗೆ ಬರ್ತಾ ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಬರ್ತಾ ಇದ್ರು, ದಿನಕ್ಕೆ ಒಂದು 6,000 7,000 ಆಗೋದು, ಈಗ 3,000ಕ್ಕೆ ಬಂದು ನಿಂತೋಗ್ಬಿಟ್ಟಿತ್ತು. ಈಗ ಅದನ್ನೆಲ್ಲ ಚೇಂಜ್ ಮಾಡಿಸ್ಬಿಟ್ಟು ಹಿಂಗಿಂಗ್ ಇಟ್ಟವನು. ಅದನ್ನೆಲ್ಲ ನಾನು ಈ ಕಡೆಯಿಂದ ಡಿಸ್ಪ್ಲೇ ಮಾಡದೆ ಒಳಗಡೆ ಹೋಗೋದಕ್ಕೆ ಪೂರ್ತಿ ಅದ್ಭುತವಾಗಿ ಒಂದು ಗ್ರೀನ್ ಗ್ರಾಸ್ ಹಾಕ್ಸ್ಬಿಟ್ಟು ಈ ಡೋರ್ಗಳೆಲ್ಲ ಹಾಕ್ಬಿಟ್ಟಿದ್ದೆ, ಅದನ್ನೆಲ್ಲ ತೆಗಿಸ್ಬಿಟ್ಟು ಹಂಗೆ ಹಿಂಗಿಂಗ್ ಫೋಲ್ಡೇಬಲ್, ಮುಂಚೆ ಇದ್ದಿದ್ದು ಈ ತರ ಫೋಲ್ಡ್ ಮಾಡೋನು, ಈಗ ಹಿಂಗಿಂಗ್ ಮೇಲೆ ಹತ್ತು ಬಿಡ್ತಾನೆ. ಬಂದವ್ರಿಗೆ ನೆರಳಲ್ಲಿ ಕೂತ್ಕೊಳ್ತಾನೆ. ಒಂದು 2-3 ಚೇರ್ ಹಾಕ್ಬಿಟ್ಟವನೆ, ಕುತ್ಕೊಂಡು ಆರಾಮಾಗಿ ಜ್ಯೂಸ್ ಅಂಗಡಿ ಬೇರೆ ಸ್ಟಾರ್ಟ್ ಮಾಡವನೆ, ಕುತ್ಕೊಂಡು ಬರ್ತಾರೆ. ಈಗೆಲ್ಲ ಬರ್ತಾವ್ರೆ. ಈಗ ಡೈಲಿ ಒಂದು 6-7 ಸಾವಿರ ರೂಪಾಯಿ ಕೆಲಸ ವ್ಯಾಪಾರ ಆಗುತ್ತೆ. ಏನದು? ಬದಲಾವಣೆ ಜಗದ ನಿಯಮ. ಮುಂಚೆ ಹಿಂಗೆ ಇತ್ತು, ಅದರಲ್ಲಿ ವ್ಯಾಪಾರ ಆಗ್ತಾ ಇರಲಿಲ್ಲ. ಈಗ ಅಲ್ಲೋಗಿ ಬದಲಾಯಿಸ್ದೆ, ಕೆಲವೊಂದೆಲ್ಲ ವಸ್ತುಗಳನ್ನೆಲ್ಲ ಚೇಂಜ್ ಮಾಡಿಸ್ದೆ. ಅದ್ಭುತವಾಗಿದೆ. ಇದು ಕೇವಲ ಬಿಸ್ನೆಸ್ ಅಲ್ಲ, ಮನೆಯಲ್ಲಿರುವಂಥದ್ದು. ಏನೇನು ಇರ್ತದೆ, ಕೆಲವರು ಇಲ್ಲಿ ದಿವಾನ, ಇಲ್ಲಿ ಸೋಫಾ ಸೆಟ್ಟು, ಇಲ್ಲಿ ಡೈನಿಂಗ್ ಟೇಬಲ್, ಇಲ್ಲಿದು ಅಷ್ಟೇ. ಇಡೀ ಅವರು ಆ ಮನೆಯಲ್ಲಿ ಯಾರೋ ಎಲ್ಲರೂ ಸಾಯೋವರೆಗೂ ಅದು ಹಂಗೆ ಇರ್ತದೆ ಹೊರತು ಬದಲಾಯಿಸೋದಿಲ್ಲ. ಚೇಂಜ್ ಮಾಡಿ, ವಸ್ತುಗಳನ್ನು ಚೇಂಜ್ ಮಾಡಿ, ಒಂದು ಹೊಸ ಚೈತನ್ಯ ಮೂಡುತ್ತೆ ನಿಮ್ಮಲ್ಲಿ. ಎಷ್ಟು ವರ್ಷ ಯೂಸ್ ಮಾಡ್ತೀರಾ ಹಳೆ ಕಾರನ್ನ? ಕೆಲವ್ರು ಏನೋ ಆಂಟಿಕ್ ಪೀಸ್ ಅಂತ ಇಟ್ಕೊಂಡಿರ್ತಾರೆ, ಅದು ಅವ್ರವ್ರ ಶೋಕಿ. ಬಟ್ ಒಂದು 5 ವರ್ಷ ಓಡಿಸ್ಬೇಕು, ಕೊಟ್ಬಿಡ್ಬೇಕು, ಬೇರೆ ತಗೋಬೇಕು. ಏನೋ ಒಂದು ತುಂಬಾ ಇಷ್ಟ ಆಯ್ತು, ಒಂದು 6-7 ವರ್ಷ ಮಡ್ಕೊಳ್ಳಿ, ತಗೊಳ್ಳಿ, ಕೊಟ್ಬಿಡಿ. ಸೋಫಾ ತಗೊಂಬಂದಿರ್ತೀರಿ, ಎಷ್ಟು ದಿವಸ ಯೂಸ್ ಮಾಡ್ತೀರಾ ಸೋಫಾನ? ಪ್ರತಿಯೊಂದನ್ನು ಬದಲಾಯಿಸಿ ನೋಡ್ತಾ ಇರಿ, ಎಂಥ ಅದ್ಭುತವಾದ ಫಲಿತಾಂಶ ಸಿಗ್ತದೆ. ಯಾರೊಬ್ಬ ಮುಟ್ಟಾಳ ಅಂಗಡಿಯಲ್ಲಿ ಇಟ್ಕೊಂಡವನು ಪರ್ಕೆ ಬದಲಾಯಿಸಿಲ್ಲ, ಸೌದೋಗ್ಬಿಟ್ಟೈತೆ ಎಲ್ಲ ಗುಡ್ಸಿ ಬಟ್ ಬದಲಾಯಿಸಿಲ್ಲ, ಅದನ್ನೇ ಹೊಡಿತಾವನೆ, ಹೊಸ ಕಡ್ಡಿಗಳಾಗ್ತಾನೆ. ಎಂಥ ಕಂಜೂಸ್ಗಳಿರ್ತಾರೆ ನೋಡಿ, ಹಳೆ ಪರ್ಕೆಗೆ ಸೌದೋಗಿರೋದಕ್ಕೆ ಹೊಸ ಪರ್ಕೆ ತಂದು ಯೂಸ್ ಮಾಡ್ತಲ್ಲ, ಒಂದು ಕಡ್ಡಿ ತೆಗ್ತಾನೆ, ಇದಕ್ಕೆ ಸಿಗಿಸ್ತಾನೆ. ಯಾವ್ಯಾವ ಕಡ್ಡಿಗಳು ಹೋಗ್ತವೆ, ಇದು ತೆಗೆದ್ಬಿಟ್ಟು ಬಿಸಾಕ್ಬಿಡ್ತಾನೆ, ಹೊಸ ಪರ್ಕೆಯಿಂದ ಒಂದು ಕಡ್ಡಿ ತೆಗೆದ್ಬಿಟ್ಟು ಇದಕ್ಕೆ ಹಾಕ್ತಾನೆ. ಇದು ಹೊಸತನನೇ. ನನಗಿದು ಹೊಸತನ, ಬಹಳ ಕ್ರಿಯೇಟಿವ್. ಆದ್ರೆ ಇದು ಬೆಳೆಸಲ್ಲ, ಇದು ನಿಮ್ಮನ್ನ ಅಭಿವೃದ್ಧಿಗೊಳಿಸಲ್ಲ, ಸಮೃದ್ಧಿಗೊಳಿಸಲ್ಲ. ಇದು ಹೊಸತನ. ನಾನು ಎಲ್ಲೂ ಕೇಳಿಲ್ಲ, ಇದೇ ಫಸ್ಟ್ ಟೈಮ್ ಕೇಳಿದೆ. ಹಳೆ ಕಡ್ಡಿದು ಒಂದು ಬಿಸಾಕ್ಬಿಡೋದು, ಹೊಸ ಕಡ್ಡಿ ತಗೊಂಬಂದು ಹಾಕೋದು. ಏನಿದು? ಹೇಗಿದ್ದು? ಯಾಕೆ ಮಾಡ್ತಾನೆ ಅಂದ್ರೆ, ಹೊಸತನ ಮಾಡ್ತಾವನೆ, ಬಟ್ ಅದು ಅವನನ್ನು ಬೆಳೆಸ್ತಾ ಇಲ್ಲ. ನಾನು ಹೋಗ್ಬಿಟ್ಟು ಈ ಪರ್ಕೆ ಮಗನೇ 3 ತಿಂಗಳ ಮೇಲೆ ಯೂಸ್ ಮಾಡ್ಬಿಡ, 108 ದಿವಸ ಅಷ್ಟೇ ಒಂದು ಪರ್ಕೆಗೆ ಆಯ್ಸು. ಅದು ಚೆನ್ನಾಗಿದ್ರು ಬೇಕಾದ್ರೆ ಯಾರಿಗಾದ್ರೂ ಕೊಟ್ಬಿಡು, ಇಲ್ಲ ಬಿಸಾಕ್ಬಿಡು. 108 ದಿವಸದ ಮೇಲೆ ಯೂಸ್ ಮಾಡ್ಬಿಡ. 1 ವರ್ಷ ನಾನು ಹೇಳ್ದಂಗೆ 108 ದಿವಸ ಮಾಡ್ಬಿಡು, ಎಂತ ಅದ್ಭುತವಾಗಿ ವ್ಯಾಪಾರ ಆಗುತ್ತೆ ನೋಡು. ಬಟ್ ಅವನು ಈ ಪರ್ಕೆ ತಂದು ಎಷ್ಟೋ ವರ್ಷಗಳಾಗಿದೆ, ಅದು ಕಡ್ಡಿ ಬದಲಾಯಿಸ್ಬಿಟ್ಟವನೇ. ಅದು ಆಲ್ರೆಡಿ 2-3 ಪರ್ಕೆ ಕಡ್ಡಿಗಳೆಲ್ಲ ಹೋಗ್ಬಿಟ್ಟವೆ, ಹೊಸ ಪರ್ಕೆಗಳನ್ನು ತಗೊಂಡ್ಬಂದು ಯೂಸ್ ಮಾಡ್ತಾವ. ಹಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಅವನಿಗೆ ವರ್ಷದಲ್ಲಿ ಅಥವಾ 3 ವರ್ಷಕ್ಕೆ 2-3 ಪರ್ಕೆಗಳು ಮಾತ್ರ ಯೂಸ್ ಮಾಡ್ತಾನೆ, ಚೇಂಜ್ ಮಾಡೋದಿಲ್ಲ.